ಕ್ಷೀರಕ್ರಾಂತಿಯ ಹರಿಕಾರ ಡಿಕೆ ಸುರೇಶ್ ಜನನಾಯಕ, ಅನ್ನದಾತರ ಆಶಾಕಿರಣ, ನೊಂದವರ ಕಣ್ಣೀರು ಒರೆಸುವ ಹೃದಯವಂತ, ಆತ್ಮೀಯರ ಪಾಲಿನ ಸೂರ್ಯಣ್ಣ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮನೆಮಗ. ಬಮೂಲ್ ಅಧ್ಯಕ್ಷರಾದ ಬಳಿಕ ಸೂರ್ಯಣ್ಣ ಮಾಡಿರುವ ಅಭಿವೃದ್ಧಿ ಕಾರ್ಯಗಳೆಲ್ಲವೂ ದಾಖಲೆಗಳೇ. ಬಮೂಲ್ ಅಧ್ಯಕ್ಷರಾದ ಕೂಡಲೇ ಸೂರ್ಯಣ್ಣ ಅವರು ಒಕ್ಕೂಟದ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯ ಜೊತೆಗೆ ಚರ್ಚಿಸಿ ಬದಲಾವಣೆಯ ಹೊಸ ಪರ್ವವನ್ನೇ ಶುರು ಮಾಡಿದ್ರು. ಬಮೂಲ್ ವ್ಯಾಪ್ತಿಯಲ್ಲಿ ನಂದಿನಿ ಉತ್ಪನ್ನಗಳ ಬೇಡಿಕೆ ಹೆಚ್ಚಿಸಲು ಹಾಗೂ ಸ್ಥಳೀಯರ ಉದ್ಯಮಕ್ಕೆ ಪ್ರೋತ್ಸಾಹಿಸಲು ನಂದಿನಿ ಗ್ಯಾಲಕ್ಸಿ ಸೇರಿದಂತೆ ನಂದಿನಿ ಮಳಿಗೆ ತೆರೆಯಲು ಸ್ಥಳೀಯ ಬ್ಯಾಂಕ್ಗಳ ಮೂಲಕ ಸಾಲದ ಸೌಲಭ್ಯವನ್ನ ಒದಗಿಸಿದ್ದಾರೆ. ಕನಕಪುರದ ಮೆಗಾ ಡೈರಿಯಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಬಯೋಡಿಗ್ರೇಡಬಲ್ ನಂದಿನಿ ಹಾಲಿನ ಪ್ಯಾಕೆಟ್ ಅನ್ನು ಪ್ರಾಯೋಗಿಕವಾಗಿ ಪರಿಚಯಿಸಿದರು. ಹಾಲು ಉತ್ಪಾದನೆಗೆ ಉತ್ತೇಜನ ನೀಡುವ ಸಲುವಾಗಿ 2 ಹಸು ಖರೀದಿಗೆ 2 ಲಕ್ಷದವರೆಗೂ ಸಾಲ ಸೌಲಭ್ಯ ಘೋಷಿಸಿ, ಬಮೂಲ್ ನಮ್ಮ ರೈತರ ಸಂಸ್ಥೆಯಾಗಿದ್ದು ಅದನ್ನು ಬೆಳೆಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಬಳಿಕ ಹೈನುಗಾರರಿಗೆ ಆರ್ಥಿಕ ನೆರವು ನೀಡಲು ಹಾಲು ಕರೆಯುವ ಯಂತ್ರ, ಹಸು ಮ್ಯಾಟ್, ಮೇವು ಕತ್ತರಿಸುವ ಯಂತ್ರ, ಯಾಂತ್ರಿಕ ಸಲಕರಣೆಗಳ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಿದ್ರು. ಬೆಂಗಳೂರು ಹಾಲು ಒಕ್ಕೂಟ ನಿಯಮಿತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಮತ್ತು ಕಾರ್ಮಿಕರ ಸುರಕ್ಷತೆಯ ದೃಷ್ಟಿಯಿಂದ ಹೊಸ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡಿದ್ರು. ದೇಶದ ಗಡಿ ಕಾಯುವ ಭಾರತೀಯ ಸೇನೆಗೆ ಬಮೂಲ್ ವತಿಯಿಂದ ನಂದಿನಿ ಬೆಣ್ಣೆ ಸರಬರಾಜು ಮಾಡಿಸಿದ್ರು. ನಂದಿನಿ ಉತ್ಪನ್ನಗಳ ಮಾರುಕಟ್ಟೆ ಹೆಚ್ಚಿಸುವ ಸಲುವಾಗಿ ಬೆಂಗಳೂರಿನ 3 ಮೆಟ್ರೋ ನಿಲ್ದಾಣಗಳಲ್ಲಿ ಮಳಿಗೆಗಳನ್ನು ಆರಂಭಿಸಿದ್ರು. ಬಮೂಲ್ ವ್ಯಾಪ್ತಿಯ ಹಾಲು ಉತ್ಪಾದಕ ರೈತರ ಹಾಗೂ ವಿತರಕರ ಕುಂದುಕೊರತೆ ಆಲಿಸಲು ಸಹಾಯವಾಣಿ ಆರಂಭಿಸಿದ್ರು. ನಂದಿನಿಯ ಉತ್ಪನ್ನಗಳ ಮಾರುಕಟ್ಟೆಯನ್ನ ವಿದೇಶಗಳಿಗೂ ವಿಸ್ತರಿಸುವ ಸಲುವಾಗಿ ಮುಂಬೈನಲ್ಲಿ ನಡೆದ 2025 ಅನುಗಾ ಫುಡ್ ಟೆಕ್ ಇಂಡಿಯಾ ಸಮಾವೇಶದಲ್ಲಿ ಭಾಗವಹಿಸಿ ನಂದಿನಿಯ ವಿಶೇಷತೆಯನ್ನ ವಿವರಿಸಿದ್ರು. ಹಾಲು ಉತ್ಪಾದನೆಯಲ್ಲಿ ದೇಶದಲ್ಲೇ 2ನೇ ಸ್ಥಾನದಲ್ಲಿರುವ ಕೆಎಂಎಫ್ ಇದೀಗ ನಂದಿನಿಯ ಉತ್ಪನ್ನಗಳನ್ನು ಅಮೆರಿಕ, ಆಸ್ಟ್ರೇಲಿಯಾ ಹಾಗೂ ಸೌದಿ ಅರೇಬಿಯಾಗೆ ರಫ್ತು ಮಾಡಲು ಮುಂದಾಗಿದೆ. ಇನ್ನು ದಸರಾ ದೀಪಾವಳಿ ಹಬ್ಬದ ವೇಳೆ 1100 ಮೆಟ್ರಿಕ್ ಟನ್ ಸಿಹಿ ಉತ್ಪನ್ನಗಳ ಮಾರಾಟ ಮಾಡುವ ಮೂಲಕ ಕೆಎಂಎಫ್ನ ನಂದಿನಿ ಹೊಸ ದಾಖಲೆಯನ್ನ ನಿರ್ಮಿಸಿದೆ. ಕೆಎಂಎಫ್ 16 ಒಕ್ಕೂಟಗಳನ್ನ ಹೊಂದಿದ್ದು, ಇದರಲ್ಲಿ ಬಮೂಲ್ ಹೆಚ್ಚು ಹಾಲು ಸಂಗ್ರಹ ಹಾಗೂ ಮಾರಾಟದಲ್ಲಿ ಮೊದಲನೇ ಸ್ಥಾನದಲ್ಲಿರುವುದು ಸೂರ್ಯಣ್ಣನವರ ಸಾಧನೆಯೇ ಸರಿ.